ಆಕ್ರಮಿಯ ಕೈಯಲ್ಲಿ ಧರ್ಮ ಇರಬಾರದು ಅಂತಕ್ಕಂಥದ್ದು. ಎಷ್ಟು ಚೆನ್ನಾಗಿದೆ ಈ ಪದ. ಆಕ್ರಮಿಯ ಕೈಯಲ್ಲಿ ಧರ್ಮ ಇರಬಾರದು. ಇವತ್ತು ಜಗತ್ತಿನ ವರ್ತಮಾನವನ್ನು ನೋಡಿದರೆ ಕೊನೆಯಿಲ್ಲದ ಯುದ್ಧದೊಳಗೆ ನಾವೆಲ್ಲರೂ ಮುಳುಗಿದ್ದೇವೆ. ನಮ್ಮಲ್ಲಿರ್ತಕ್ಕಂತಹ ಯುದ್ಧಗಳಿಗೆ ಕೊನೆಯೇ ಇಲ್ಲ. ಈ ಕೊನೆಯಿಲ್ಲದ ಯುದ್ಧ ಯಾವುದರ ಮೇಲೆ ನಿಂತಿದೆ ಅಂತಂದ್ರೆ ಆಕ್ರಮಿಯ ಕೈಯಲ್ಲಿ ಧರ್ಮ ಇದ್ದಿದ್ರಿಂದನೇ ಕೊನೆಯಿಲ್ಲದ ಯುದ್ಧದೊಳಗೆ ನಾವೆಲ್ಲ ಮುಳುಗಿದ್ದೇವೆ. ಯಾವಾಗಲೂ ಇತಿಹಾಸವನ್ನು ನೋಡ್ತಾ ಬಂದಾಗ ಒಂದು ಧರ್ಮ ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಮಾಡಿ ವಿಜಯಶಾಲಿ ಆಗ್ತೇನೆ ಅನ್ನೋದು ಇತಿಹಾಸದೊಳಗೆ ಅದೊಂದು ದೊಡ್ಡ ಭ್ರಮೆಯಾಗಿ ಕಾಣ್ತಾ ಇದೆ. ಯಾವಾಗಲೂ ಅದು ಹಾಗಾಗಬಾರ್ದು. ಯಾವುದೇ ಧರ್ಮ ಇನ್ನೊಂದು ಧರ್ಮದ ಮೇಲೆ ಆಕ್ರಮಣ ಮಾಡಬಾರದು ಅಂತಕ್ಕಂಥದ್ದನ್ನ ಮೊದಲು ನಾವೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಈ ಒಂದು ಬೀಜ ಇರುತ್ತೆ, ಆ ಬೀಜನ ನೆಲದೊಳಗೆ ಬಿತ್ತುತ್ತೇವೆ ನಾವು. ನೆಲಕ್ಕೆ ಬಿದ್ದಿರ್ತಕ್ಕಂತಹ ಬೀಜ ಮಣ್ಣನ್ನ, ನೀರನ್ನ, ಗಾಳಿಯನ್ನ, ಬೆಳಕನ್ನ ಸ್ವೀಕಾರ ಮಾಡಿ ಆ ಬೀಜ ತನ್ನ ಶಕ್ತಿಯ ಮೂಲಕ ತಾನೇ ಬೆಳೆದು ನಿಲ್ಲುತ್ತೆ. ಯಾವಾಗಲೂ ಆ ಬೀಜ ಮಣ್ಣಾಗೋದಿಲ್ಲ, ಆ ಬೀಜ ನೀರಾಗೋದಿಲ್ಲ, ಆ ಬೀಜ ಗಾಳಿ ಆಗೋದಿಲ್ಲ, ಆ ಬೀಜ ಬೆಳಕಾಗೋದಿಲ್ಲ. ಎಲ್ಲವನ್ನೂ ಸ್ವೀಕಾರ ಮಾಡುತ್ತ ಬೀಜ ಅದು ತನ್ನ ಸ್ವಂತಿಕೆಯೊಳಗೆ ಆ ಬೀಜ ಬೆಳೆಯುತ್ತೆ, ಗಿಡವಾಗಿ ಮರವಾಗಿ ಬೆಳೆಯುತ್ತದೆ. ಹಾಗೇನೆ ಮನುಷ್ಯ ಧರ್ಮದಿಂದ ಬಂದಿರತಕ್ಕಂತಹ ವಿಚಾರಗಳನ್ನು ಸ್ವೀಕಾರ ಮಾಡಿ ತನ್ನ ವ್ಯಕ್ತಿತ್ವವನ್ನು ನಿರ್ಮಾಣ ಮಾಡ್ಕೊಳ್ಬೇಕೇ ವಿನಃ ಅದರೊಳಗನ ಏನು ಸ್ವೀಕಾರ ಮಾಡ್ತೇವಲ್ಲ ಅದರೊಳಗನ ಅವನು ಲೀನನಾದ್ನು ಅಂತಂದ್ರೆ ತನ್ನ ಉಳಿಯೋದಿಲ್ಲ ಅಂತಕ್ಕಂಥದ್ದನ್ನು ಬಹಳ ಸುಂದರವಾಗಿ ಲಾಲ್ ಹುಸೇನ್ ಕಂದಗಲ್ ಅವರು ಬಹಳ ಅದ್ಭುತವಾಗಿ ಮಾತನಾಡಿದರು.